ಕರ್ನಾಟಕ ನಮಸ್ಕಾರ. ನಾನು ನಿಮ್ಮ DGK ಸರ್, ತೋಳನೂರು ತಾಲೂಕು ಅಕ್ಕಲಕೋಟೆ ಜಿಲ್ಲೆ ಸೊಲ್ಲಾಪುರ. ಕೆಸೆಟ್ 2025 ಒಂದು ಮೊದಲನೇ ಪತ್ರಿಕೆ, ಎರಡನೇ ಟಾಪಿಕ್ ರಿಸರ್ಚ್ ಅಪ್ಟಿಟ್ಯೂಡ್ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಈಗ 26th ಕಾನ್ಸೆಪ್ಟ್ ಏನಿದೆ ನೋಡೋಣ. ಎ ರಿಸರ್ಚರ್ ವಾಂಟ್ಸ್ ಟು ಸ್ಟಡಿ ದ ಫ್ಯೂಚರ್ ಆಫ್ an institution. A researcher wants to study the future of an institution. For this study, questionnaire tool is most appropriate. ಒಬ್ಬ ರಿಸರ್ಚ್, ಒಬ್ಬ ಸಂಶೋಧನೆ ಮಾಡುವಂಥ ವ್ಯಕ್ತಿ ಒಂದು ಸಂಸ್ಥೆಯ ಬಗ್ಗೆ, ಒಂದು ಸಂಸ್ಥೆಯ ಬೆಳವಣಿಗೆ ಬಗ್ಗೆ, ಒಂದು ಸಂಸ್ಥೆಯ ಮುಂದಿನ ಭವಿಷ್ಯದ ಬಗ್ಗೆ ಅಭ್ಯಾಸ ಮಾಡುವ ಸಲುವಾಗಿ ಆತನು ಸಂಶೋಧನೆ ಮಾಡುವ ಸಲುವಾಗಿ ಯಾವ ಸಾಧನವನ್ನು ಉಪಯೋಗ ಮಾಡಬೇಕಾಗುತ್ತದೆ? he should use questionnaire tool. ಫ್ಯೂಚರ್ ಆಫ್ ಎನ್ ಇನ್ಸ್ಟಿಟ್ಯೂಷನ್ಸ್, ಒಂದು ಸಂಸ್ಥೆಯ ಭವಿಷ್ಯ ಮುಂದೆ ಹೇಗಿದೆ, ಆ ಇನ್ಸ್ಟಿಟ್ಯೂಷನ್ ಹೇಗೆ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡುವ ಸಲುವಾಗಿ, ಸಂಶೋಧನೆ ಮಾಡುವ ಸಲುವಾಗಿ he should use questionnaire tool. ಪ್ರಶ್ನಾವಳಿಯ ಸಾಧನೆಯನ್ನ ಉಪಯೋಗ ಮಾಡಿ ಸಂಶೋಧನೆ ಮಾಡಬೇಕಾಗುತ್ತದೆ. ಇದರ ಬಗ್ಗೆ, ಈ ಸಂಸ್ಥೆ ಬಗ್ಗೆ, ಸಂಸ್ಥೆ ಹೆಸರೇನು, ಎಷ್ಟು ವರ್ಷ ಆಯ್ತು ಇದು ಕೆಲಸ ಮಾಡಿ, ಇಲ್ಲಿ ತನಕ ಹೇಗೆ ಕೆಲಸ ಮಾಡಿದೆ, ಈ ಕೆಲಸದಿಂದ ಸಮಾಜದ ಮೇಲೆ ಉಪಯೋಗ ಆಗುತ್ತಿದೆಯೋ ಇಲ್ಲವೋ, ಇದರಿಂದ ಯಾರಿಗೆ ಲಾಭವಾಗಿದೆ, ಇದು ಹೇಗೆ ಬೆಳೆಯಬಹುದು, ಇದರ ಕಾರಣ ಏನು, ಇದರ ವೈಶಿಷ್ಟ್ಯ ಏನು, ಇದು ನಿಮಗೆ ಏಕೆ ಹೆಲ್ಪ್ ಮಾಡುತ್ತದೆ, ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತದೆ. ಆ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಅಥವಾ ಬೇರೆಯವರು ಮಾಡುವಂತ ಪರಿಣಾಮಗಳು. ನೆಕ್ಸ್ಟ್, ಪೋಸ್ಟ್ ಪಾಸಿಟಿವಿಸ್ಟ್ ರಿಸರ್ಚರ್. ನಾನು ನಿಮಗೆ ಪಾಸಿಟಿವಿಸಮ್ ಮತ್ತು ಪೋಸ್ಟ್ ಪಾಸಿಟಿವಿಸಮ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಡಿಟೇಲ್ ಆಗಿ ಹೇಳಿನಿ ನಾನು. ಇವೆಲ್ಲ ಕನ್ಸೆಪ್ಟ್ ನಿಮಗೆ ಯಾವಾಗ ಅರ್ಥ ಆಗೋದು ಗೊತ್ತದ್ರಿ? ಮೊದಲಿಗೆ ಬೇಸಿಕ್ ಕಾನ್ಸೆಪ್ಟ್ಗಳು ಅರ್ಥ ಮಾಡಿಕೊಂಡ ನಂತರ ಇದು ಮುಂದಿನ ಕಾನ್ಸೆಪ್ಟ್ ಇದೆ. ಇದು ಅರ್ಥ ಆಗಿಲ್ಲ ಅಂದ್ರೆ ಮೊದಲು ಇವೆಲ್ಲ 100 ಮುಗಿಸೋಣ, ಆಮೇಲೆ ಎಲ್ಲ ಮತ್ತೆ ಬೇಸಿಕ್ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ. ಪೋಸ್ಟ್ ಪಾಸಿಟಿವಿಸ್ಟ್ ರಿಸರ್ಚರ್ ಆರ್ more likely to acknowledge their own biases and limitations in research. Post positivist research ಇವರು ಸಂಶೋಧನೆ ಮಾಡುವಾಗ ತಮ್ಮ ಲಿಮಿಟೇಷನ್ ಎಷ್ಟಿದೆ, ತಮ್ಮ ಕೊರತೆಗಳು ಎಷ್ಟಿದೆ, ಮತ್ತು ಅವರು ಒಂದು ಕೃತಿಯನ್ನ, ಒಂದು ಸಂಶೋಧನೆಯನ್ನ ಯಾವ ಆಂಗಲ್ಗಳಿಗೆ ನೋಡುತ್ತಾರೆ, ಅವರ ಅನುಭವದ ಆಧಾರದ ಮೇಲಿಂದ ಆ ಕೃತಿಯ ಅಥವಾ ಆ ಘಟನೆಯ ಬಗ್ಗೆ ಅಭ್ಯಾಸ ಮಾಡುತ್ತಾರೆ. ಟು ಅಕ್ನಾಲೇಜ್ ದೇರ್ ಓನ್ ಬಯಸ್, ಅವ್ರಿಗೆ ಹೇಗೆ ತಿಳಿತ ಹಾಗೆ ಅದನ್ನ ಕೃತಜ್ಞತೆ ವ್ಯಕ್ತ ಮಾಡಿ ಸಂಶೋಧನೆಯನ್ನು ಮಾಡುತ್ತಿರುತ್ತಾರೆ. ಇನ್ನು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಸಿಸ್ಟ್ ಇನ್ ಲಿಟ್ರೇಚರ್ ರಿವ್ಯೂ ಪ್ರೊಸೆಸ್ ಡ್ಯೂರಿಂಗ್ ರಿಸರ್ಚ್ ಬೈ ಆಫರಿಂಗ್ access to online databases and academic journals. ಲಿಟ್ರೇಚರ್ ರಿವ್ಯೂ ಮಾಡುವ ಸಲುವಾಗಿ ನೋಡಿ, ಇದು ಕೂಡ ಸಂಶೋಧನೆ ಮಾಡುವಾಗ, ಅಂದ್ರೆ ಸಾಹಿತ್ಯಕ್ಕೆ ಕುರಿತಂತಹ ಸಂಶೋಧನೆ ಮಾಡುವಾಗ ICT ಹೇಗೆ ಹೆಲ್ಪ್ ಮಾಡುತ್ತದೆ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ನಮಗೆ ಹೇಗೆ ಹೆಲ್ಪ್ ಮಾಡುತ್ತದೆ. ಯಾವುದೇ ಒಬ್ಬ ರಿಸರ್ಚರ್ ಇರಲಿ, ಆ ಸಂಶೋಧನೆ ಮಾಡುವಂಥ ವ್ಯಕ್ತಿ ICTಯ ಲಾಭ ಹೇಗೆ ಪಡೆದುಕೊಳ್ಳುತ್ತಾನೆ. ಇಲ್ಲೇ ಕುಳಿತಲ್ಲಿನೇ ನಾವು ಮಾಹಿತಿಯನ್ನ ಕಲೆ ಹಾಕಬಹುದು. ಗೂಗಲ್, ಯೂಟ್ಯೂಬ್ ಮೂಲಕ ಆ ಪ್ರದೇಶದ ಬಗ್ಗೆ ಅಭ್ಯಾಸ ಮಾಡಬಹುದು. ಆ ಪ್ರದೇಶದ ಬಗ್ಗೆ ಪ್ರಶ್ನಾವಳಿಗಳನ್ನ ನಾವು ವಾಟ್ಸಪ್ ಗ್ರೂಪ್ದೊಳಗೆ ಕ್ವಶನರಿ ಅಂತೇಳಿ ಕಳಿಸಬಹುದು. ಗೂಗಲ್ ಫಾರ್ಮ್ದೊಳಗೆ ಮಾಹಿತಿ ತುಂಬ್ರಿ ಅಂತೇಳಿ ಅವ್ರಿಗೆ ನಾವು ಕಳಿಸಬಹುದು. ICTದ ಉಪಯೋಗ ಮಾಡ್ಕೊಂಡು ನಾವು ಮಾಹಿತಿಯನ್ನ ಸಂಗ್ರಹ ಮಾಡ್ಲಿಕ್ಕೆ ಬರ್ತೈತ್ರಿ. ಎದ್ರ ಸಲ ರಿಸರ್ಚ್ ಬೈ ಆಫರಿಂಗ್ ಅನ್ ಆಕ್ಸೆಸ್ ಟು ಆನ್ಲೈನ್ ಡಾಟಾಬೇಸ್ ಅಂಡ್ ಅಕಾಡೆಮಿಕ್ ಜರ್ನಲ್. ಈವನ್ ಅಕಾಡೆಮಿಕ್ ಜರ್ನಲ್ಸ್ಗಳನ್ನು ಕೂಡ ನಾವು ಆನ್ಲೈನ್ ಮೂಲಕ ಅಭ್ಯಾಸ ಮಾಡಿ ಲಿಟ್ರೇಚರ್ ರಿವ್ಯೂದ ಬಗ್ಗೆ ನಾವು ಮಾಹಿತಿಯನ್ನ ಪಡೆಯಬಹುದು. ನೆಕ್ಸ್ಟ್, ಪೋಸ್ಟ್ ಪಾಸಿಟಿವಿಸಮ್. ನೋಡ್ರಿ, ಪೋಸ್ಟ್ ಪಾಸಿಟಿವಿಸಮ್ ಇದು ತನ್ನ ಅನುಭವದ ಆಧಾರದ ಮೇಲಿಂದ ಸಂಶೋಧನೆ ಮಾಡಲಾಗುತ್ತದೆ. ಪೋಸ್ಟ್ ಪಾಸಿಟಿವಿಸಮ್ ಇನ್ ರಿಸರ್ಚ್ ಸಜೆಸ್ಟ್ ದ್ಯಾಟ್ objective observation is important
researcher, interpretations is also matter. ಪೋಸ್ಟ್ ಪಾಸಿಟಿವಿಸಮ್ದೊಳಗ ರಿಸರ್ಚ್ ಮಾಡುವಾಗ ಪೋಸ್ಟ್ ಪಾಸಿಟಿವಿಸಮದ ದೃಷ್ಟಿಕೋನ ಹೇಗಿದೆ, ಒಂದು ಆಬ್ಜೆಕ್ಟಿವ್ ಅನ್ನ ನೋಡುವಾಗ, ಆಬ್ಜೆಕ್ಟ್ ಅಂದ್ರೆ ಒಂದು ವಸ್ತುವಿನ ಅಬ್ಸರ್ವೇಷನ್ ಮಾಡುವಾಗ, ಅಬ್ಸರ್ವೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಆ ಆಬ್ಜೆಕ್ಟಿಗೆ ಸಂಬಂಧಪಟ್ಟ ಬೇರೆ ಬೇರೆ ಮಾಹಿತಿಗಳನ್ನ ಕಲೆ ಹಾಕಬಹುದು, ಇಂಟರ್ಪ್ರಿಟೇಷನ್ ಮಾಡಬಹುದು ಇದರಲ್ಲಿ ಪೋಸ್ಟ್ ಪಾಸಿಟಿವಿಸಮದಲ್ಲಿ. ಆಮೇಲೆ ಅಪೆಂಡಿಕ್ಸ್ ಅಂತ ಹೇಳಿ ಕರೀತಾರೆ. ಈ ರಿಸರ್ಚ್ ಮಾಡುವಾಗ ಅಪೆಂಡಿಕ್ಸ್ ಎಲ್ಲಿ ಇರುತ್ತದೆ, ದ ಫಂಕ್ಷನ್ ಅಥವಾ ಏಕೆ ಇರುತ್ತದೆ. ದ ಅಪೆಂಡಿಕ್ಸ್, ದ ಫಂಕ್ಷನ್ ಆಫ್ ಎನ್ ಅಪೆಂಡಿಕ್ಸ್. ಅಪೆಂಡಿಕ್ಸ್ ಯಾಕ್ರಿ ಸರ್ ಎರಡೆರಡು ಸ್ಪೆಲ್ಲಿಂಗ್ ಬರ್ದಿರಲ್ಲ, ಇಲ್ಲಿ ಎರಡು ಅದಾವ ಇಲ್ಲಿ ಸಿಂಗಲ್ ಅದಲ್ಲ, ಯಾವ್ದು ಕರೆಕ್ಟ್ ರೀ? ಅಪೆಂಡಿಕ್ಸ್. ಇದು ಅಪೆಂಡಿಕ್ಸ್ ಸೆಕ್ಷನ್ ಯಾಕೆ ಇರ್ತೈತಿ ಇನ್ ರಿಸರ್ಚ್ದೊಳಗ, ಇನ್ ಥೇಸಿಸ್ದೊಳಗ? ಟು ಪ್ರೊವೈಡ್ ಅಡಿಷನಲ್ ಡೀಟೇಲ್ಸ್ ದ್ಯಾಟ್ ಸಪೋರ್ಟ್ ದ ಮೇನ್ ಟೆಕ್ಸ್ಟ್. ನಾವು ಯಾವ ವಿಷಯದ ಕುರಿತು ಸಂಶೋಧನೆ ಮಾಡುತ್ತಿರುತ್ತೀವೋ ಆ ಮೇನ್ ಸಬ್ಜೆಕ್ಟ್ಗೆ ಸಪ್ಲಿಮೆಂಟ್ ಆಗಿ, ಅದಕ್ಕೆ ಸಹಾಯಕವಾಗಿ, ಅದಕ್ಕೆ ಪೂರಕವಾಗಿ, ಅದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡುವ ಸಲುವಾಗಿ ಅಪೆಂಡಿಕ್ಸ್ದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಬರೆಯಲಾಗಿರುತ್ತದೆ. ಅಪೆಂಡಿಕ್ಸ್ ಇದು ಏನ್ ಹೇಳ್ತಾ ಇದ್ರಿ? ಅಡಿಷನಲ್ ಇನ್ಫಾರ್ಮೇಶನ್ ಅಬೌಟ್ ದ ಮೇನ್ ಟೆಕ್ಸ್ಟ್. ಮೇನ್ ಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಮಾಹಿತಿಯನ್ನು ಅದರಲ್ಲಿ ಇರುತ್ತದೆ. ಇನ್ನು ಅಬ್ಸರ್ವಿಂಗ್ ಅಂಡ್ ಡಿಸ್ಕ್ರೈಬಿಂಗ್ ಫೆನೋಮೆನಾ. ಅಬ್ಸರ್ವಿಂಗ್ ಅಂದ್ರೆ ನೋಡುವುದು, ಅಂಡ್ ಡಿಸ್ಕ್ರೈಬಿಂಗ್ ಫೆನೋಮೆನಾ ವರ್ಣನೆ ಮಾಡುವುದು, ವಿದೌಟ್ ಇಂಟರ್ವಿನಿಂಗ್ ಅದರಲ್ಲಿ ಭಾಗ ತೆಗೆದುಕೊಳ್ಳಲಾರ್ದನೆ ಬರೇ ನೋಡೋದು, ಅದರ ಬಗ್ಗೆ ವರ್ಣನೆ ಮಾಡೋದು. ಇದರಿಂದ ಏನಾಗ್ತದೆ? ಮ್ಯಾನಿಪುಲೇಟಿಂಗ್ ವೇರಿಯೇಬಲ್ಸ್ ಟು ಎಸ್ಟಾಬ್ಲಿಷ್ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್. ಕಾರಣ ಮತ್ತು ಪರಿಣಾಮ ಇವುಗಳ ಸಂಬಂಧದ ಮೇಲೆ ನಾವು ಮ್ಯಾನಿಪುಲೇಟ್ ವೇರಿಯೇಬಲ್ ಮಾಡಲು ಬರುತ್ತದೆ. ಮ್ಯಾನಿಪುಲೇಟ್ ಅಥವಾ ಕೈ ಚಳಕದಿಂದ ಆ ವೇರಿಯೇಬಲ್ ಅನ್ನು ಹೆಚ್ಚು ಕಡಿಮೆ ಮಾಡಲು ಬರುತ್ತದೆ. ಅಬ್ಸರ್ವಿಂಗ್ ಅಂಡ್ ಡಿಸ್ಕ್ರೈಬಿಂಗ್ ಫೆನೋಮೆನಾ ವಿದೌಟ್ ಇಂಟರ್ವಿನಿಂಗ್. ಇನ್ ಅಕಾಡೆಮಿಕ್ ರೈಟಿಂಗ್, ಒಂದು ಸಂಶೋಧನೆ ಮಾಡುವಾಗ ಅಕಾಡೆಮಿಕ್ ರೈಟಿಂಗ್, ಓಕೆ, ಶೈಕ್ಷಣಿಕ ಬರವಣಿಗೆ ಬರೆಯುವಾಗ ಪ್ಲೇಗಿಯರಿಸಮ್ ರೆಫರ್ಸ್ ಟು ಕೋಟಿಂಗ್ ಅ ಸೋರ್ಸ್ ಡೈರೆಕ್ಟ್ಲಿ ವಿದೌಟ್ ಸೈಟೇಷನ್. ಪ್ಲೇಗಿಯರಿಸಮ್ ಅನ್ನೋ ಮತ್ತೆ ಇಲ್ಲಿ ಕನ್ಸೆಪ್ಟ್ ಬಂದೈತೆ ನೋಡ್ರಿ. ನೀವು ಅಕಾಡೆಮಿಕವಾಗಿ ಏನಾದರೂ ಒಂದು ಮಾಹಿತಿ ಬರೆಯುವಾಗ ಬೇರೆಯವರ ಮಾಹಿತಿಯನ್ನು ಡೈರೆಕ್ಟ್ ಆಗಿ ತೆಗೆದುಕೊಂಡು ನಮ್ಮ ಬುಕ್ದಲ್ಲಿ ನಾವು ಪ್ರಿಂಟ್ ಮಾಡಿದರೆ, ನಮ್ಮ ರಿಸರ್ಚ್ದಲ್ಲಿ ನಾವು ಪ್ರಿಂಟ್ ಮಾಡಿದರೆ, ಅದು ನಾವು ಮಾಹಿತಿ ಎಲ್ಲಿಂದ, ಯಾವ ಪುಸ್ತಕದಿಂದ, ಯಾವ ರೆಫರೆನ್ಸ್ದಿಂದ ತಂದಿದ್ದೇವೆ ಎಂಬುದನ್ನು ಹೇಳದೆ ನಾವು ಉಪಯೋಗ ಮಾಡಿದರೆ ಅದಕ್ಕೆ ಪ್ಲೇಗಿಯರಿಸಮ್, ಕೃತಿ ಚೌರ್ಯ ಎಂದು ಕರೆಯುತ್ತೇವೆ. ಇನ್ನು ಅಕ್ನಾಲೇಜ್ಮೆಂಟ್ ಸೆಕ್ಷನ್, PhD ಥೀಸಿಸ್ ಬರೆಯುವಾಗ ಅಕ್ನಾಲೇಜ್ಮೆಂಟ್ ಸೆಕ್ಷನ್ ಇರುತ್ತದೆ, ಅಥವಾ ಯಾವುದೇ ಒಂದು ರಿಸರ್ಚ್ ವರ್ಕ್ ಮಾಡುವಾಗ ಅಕ್ನಾಲೇಜ್ಮೆಂಟ್ ಸೆಕ್ಷನ್ ಇರುತ್ತದೆ. ಅಕ್ನಾಲೇಜ್ಮೆಂಟ್ ಅದರ ಕೃತಜ್ಞತೆಯ ಒಂದು ವಿಭಾಗ. ಇದರಲ್ಲಿ ಒಬ್ಬ ಸಂಶೋಧಕನು ತಾನು ಸಂಶೋಧನೆ ಮಾಡುವಾಗ ತನ್ನ ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೆಲವೊಬ್ಬರು ವತಿಯಿಂದ ಪಡೆದುಕೊಂಡಿರ್ತಾನೆ, ಕೆಲವೊಬ್ಬರು ಗೈಡೆನ್ಸ್ ಪಡೆದುಕೊಂಡಿರ್ತಾನೆ, ಕೆಲವೊಬ್ಬರು ಸಹಕಾರ ಪಡೆದುಕೊಂಡಿರ್ತಾನೆ. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಬೌದ್ಧಿಕವಾಗಿ ಅವರ ಕಡೆಯಿಂದ ಅವನು ಹೆಲ್ಪ್ ತೆಗೆದುಕೊಂಡು ತನ್ನ ಕೆಲಸ ಮಾಡುತ್ತಿದ್ದರೆ, ತನ್ನ ಕೆಲಸ ಪೂರ್ಣ ಮಾಡಿದ್ದರೆ ಆ ರಿಸರ್ಚ್ ವ್ಯಕ್ತಿಯು ಆ ವ್ಯಕ್ತಿಗಳ ಹೆಸರನ್ನ ಆ ಅಕ್ನಾಲೇಜ್ಮೆಂಟ್ ಸೆಕ್ಷನ್ದೊಳಗೆ ಬರೆಯಬೇಕಾಗುತ್ತದೆ. ಅಕ್ನಾಲೇಜ್ಮೆಂಟ್. ದ ಪರ್ಪಸ್ ಆಫ್ ಅನ್ ಅಕ್ನಾಲೇಜ್ಮೆಂಟ್ ಸೆಕ್ಷನ್ ಇನ್ ಅ ಥೀಸಿಸ್ ಈಸ್ ಟು ಅಕ್ನಾಲೇಜ್ ಅಂಡ್ ಥ್ಯಾಂಕ್ ಇಂಡಿವಿಜುವಲ್ ಹೂ ಕಾಂಟ್ರಿಬ್ಯೂಟೆಡ್ ಟು ದ ರಿಸರ್ಚ್ ವರ್ಕ್ ಅವರು ಹೇಗೆ ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವ್ಯಕ್ತ ಮಾಡಿರ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ನಂದು ಇದು PhD ಥೀಸಿಸ್ ಐತೆ. ಇಲ್ಲಿ ಇಟ್ಟಿನ ಇದು ನಂದು PhD ಥೀಸಿಸ್. ಇದರಲ್ಲಿ ನಾನು ಏನ್ ಮಾಡೀನ್ರಿ, ಅಕ್ನಾಲೇಜ್ಮೆಂಟ್ ಅಂತ ಒಂದು ವಿಭಾಗ ಬರ್ತೈತಿ. ಇಲ್ಲಿ ಇದು ನನ್ನ ಟೈಟಲ್. ಓಕೆ, ಇದು ನನ್ನ ಟೈಟಲ್. ಡಿಕ್ಲರೇಷನ್ ಫಾರ್ಮ್ ಇರ್ತೈತಿ. ಡಿಕ್ಲರೇಷನ್ ಆದ್ಮೇಲೆ ಸರ್ಟಿಫಿಕೇಟ್ ಆದ ನಂತರ ಅಕ್ನಾಲೇಜ್ಮೆಂಟ್ ಸೆಕ್ಷನ್. ಇದರಲ್ಲಿ ಹೆಲ್ಪ್ ಮಾಡದಂತ ಎಲ್ಲ ವ್ಯಕ್ತಿಗಳು, ನನ್ನ ರಿಸರ್ಚ್ ಗೈಡ್ ಆಗಿರ್ಬೋದು, ನನಗೆ ಕಲಿಸೋದಂಥ ಪ್ರೊಫೆಸರ್ಗಳಾಗಿರ್ಬೋದು, ನನಗೆ ಸಹಾಯ ಮಾಡಿದಂಥ ನನ್ನ ಗೆಳೆಯರಾಗಿರ್ಬೋದು, ಆಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ನಾವು ಇದರೊಳಗೆ ಹೆಸರು ತೆಗೆದುಕೊಳ್ಬೇಕಾಗ್ತದೆ.
ಇಲ್ಲ ಇದು ಅಕ್ನಾಲೇಜ್ಮೆಂಟ್ಸ್ ಇಲ್ಲ ಇಲ್ಲೊಬ್ರು I deeply express my sincere gratitude to Mr. Somsekhar Jamsetti, the President of Kannada Sahitya Parishad Maharashtra Unit, for his support. I also express my gratitude to Sri Shivraj Sanamani sir for his support. ಅವರು ಕಲಬುರಗಿದವರು ಅದಾರೆ, ಭಾಳ ಬುದ್ಧಿವಂತ ವ್ಯಕ್ತಿ ಹುಡುಗ, ಭಾಳ ಹೆಲ್ಪ್ ಮಾಡ್ತಾರೆ ಅವ್ರನ್ನ. ಹಿಂಗೆ ಎಲ್ಲರ ಹೆಸರು ತಗೊಂಡೆ ಇಲ್ಲಿ ನೋಡ್ರಿ. ಅಲ್ಟಿಮೇಟ್ಲಿ ಐ ಎಕ್ಸ್ಟೆಂಡ್ ಮೈ ಗ್ರಾಟಿಟ್ಯೂಡ್ ಟು ಮೈ ಪ್ಯಾರೆಂಟ್ಸ್ ಗುರುಲಿಂಗಯ್ಯ ಕೌಟಿಗಿಮಠ್ and Gangabai Kautigimat for their continuous support and care they have provided. I would like to grateful to my wife Sangeeta, daughter Miss Santalakshmi and son Master Rameshwar under Samarth for being supportive and always believing in my efforts. I also express my gratitude to Mr. Vittal Rao Kulkarni, house owner, for his financial support. ಈ ರೀತಿ ನಾವು ಏನು ಮಾಡಬೇಕಾಗ್ತದ್ರಿ, ಅಕ್ನಾಲೇಜ್ಮೆಂಟ್ ಸೆಕ್ಷನ್ದೊಳಗೆ ಕೃತಜ್ಞತೆಯನ್ನು ವ್ಯಕ್ತ ಮಾಡಬೇಕಾಗುತ್ತದೆ. ಸೊ ವಿ ಡಿಸ್ಕಸ್ಡ್ ದೀಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಪ್ಲೀಸ್ ರೈಟ್ ಡೌನ್ ಇನ್ ಯುವರ್ ನೋಟ್ಬುಕ್ and do revision. Definitely will get success. Thank you so much.